ಎಲ್ಲಿ ರಾಮನು ಅಲ್ಲಿ ಹನುಮನು, ಎಲ್ಲಿ ಹನುಮನು ಅಲ್ಲಿ ರಾಯರು, ರಾಯರೆಲ್ಲೋ ರಾಯರ ಭಕ್ತ ಅನ್ನುತ್ತಾ ನಮ್ಮದೊಂದು ಸಂಕಲ್ಪ. ಪ್ರತಿ ವಾರವೂ ಕೂಡ ಶ್ರೀ ರಾಘವೇಂದ್ರ ಸ್ವಾಮಿಗಳ ಚರಣಪಾದಗಳನ್ನು ದರ್ಶನ ಮಾಡಬೇಕು, ಅಲ್ಲಿಯ ಮಹಿಮೆಯನ್ನ ತಿಳ್ಕೋಬೇಕು, ಅಲ್ಲಿಯ ಪೂಜಾ ಕೈಂಕರ್ಯವನ್ನು ತಿಳ್ಕೋಬೇಕು, ಮತ್ತಷ್ಟು ಅವರ ಚರಿತ್ರೆಯನ್ನ ನಾವು ಸಾರಬೇಕು ಅನ್ನಂತ ಅವಕಾಶವನ್ನ ಆ ಹರಿವಾಯು ಗುರುಗಳು ನಮ್ಗೆ ಕೊಟ್ಟಿದ್ದಾರೆ. ಅಂತೆಯೇ 108 ಮಠ ದರ್ಶನವನ್ನು ಮಾಡ್ತಾ ಇದ್ದೇವೆ. ಶೀಘ್ರದಲ್ಲಿಯೇ ಮತ್ತಷ್ಟು ಮಠವನ್ನ ದರ್ಶನ ಮಾಡುವಂತಹ ಭಾಗ್ಯ ರಾಯರು ಕರುಣಿಸಲಿ ಅಂತ ಹೇಳುತ್ತಾ, ಇದರ ಮಧ್ಯೆ ನಾವು ಚಿಂತನಾಮೃತನ ಕಾರ್ಯಕ್ರಮದಲ್ಲಿ ಹಲವು ಧಾರ್ಮಿಕವಾದಂತಹ ವಿಷಯಗಳನ್ನ, ಆಧ್ಯಾತ್ಮಿಕವಾದಂತಹ ಸನಾತನ ಧರ್ಮದ ಒಂದಷ್ಟು ವಿಷಯಗಳನ್ನ ಹೇಳ್ತಾ ಹೋಗ್ತಾ ಇದ್ದೇವೆ. ಅದರಲ್ಲಿ ಮುಖ್ಯವಾಗಿ ನಾವು ಬಹಳವಾಗಿ ಒತ್ತು ಕೊಡೋದು ನಮ್ಮ ಒಂದು ಗ್ರಂಥಗಳು, ಅಂದ್ರೆ ಋಗ್ವೇದ, ಯಜುರ್ವೇದ, ಎಲ್ಲ ವೇದಗಳ ಹಾಗೂ ನಮ್ಮ ಗ್ರಂಥಗಳಾದಂತಹ ರಾಮಾಯಣ, ಮಹಾಭಾರತ ಇವೆಲ್ಲವನ್ನ ವಿತರಿಸುವಂತಹ ಕಾರ್ಯವನ್ನ ಮಾಡ್ತಾ ಇದ್ವಿ. ಹಾಗಾಗಿ ಮುಖ್ಯವಾಗಿ ನಮಗೆ ಹೊಸದಾಗಿ ನಮ್ಮ ಆಚಾರ್ಯರ ಪರಿಚಯ ಮಾಡಿಕೊಂಡು ಈ ಒಂದು ಕಾರ್ಯಕ್ರಮವನ್ನ ಮುಂದುವರಿಸೋಣ. ಗುರುಗಳೇ ನಮಸ್ಕಾರ. ನಿಮ್ಮ ಒಂದು ಪರಿಚಯ. ನಾನು ಮೂಲತಃ ಹರಿಹರದವನು. ನನ್ನ ಹೆಸರು ಪೇಟೆ ಆನಂದ ತೀರ್ಥಾಚಾರ್ಯ ಅಂತ. ನಮ್ಮ ಊರಿನಲ್ಲಿ, ನಮ್ಮ ಮನೆಯಲ್ಲಿ ವ್ಯಾಸರಾಯರ ಪ್ರತಿಷ್ಠಾಪಿತ ಪ್ರಾಣಿದೇವರಿದೆ ಹರಿಹರದಲ್ಲಿ. ನಮ್ಮ ಮನೆ ಇದೆ. ನಾನು ಇಲ್ಲಿ ಬಂದು ಸುಮಾರು 35 ವರ್ಷ ಆಯ್ತು. ಅಧ್ಯಯನ, ಶಾಸ್ತ್ರದ ಅಧ್ಯಯನ ಒಂದು 18 ವರ್ಷದಿಂದ ನಡೀತಾ ಇದೆ. ಶಾಸ್ತ್ರದ ಅಧ್ಯಯನ ಪೂರ್ಣ ಪ್ರಜ್ಞಾ ವಿದ್ಯಾಪೀಠದಲ್ಲಿ ಅಧ್ಯಯನ ನಡೀತಾ ಇದೆ. ಹಾಗೆಯೇ ನಮಗೆ ಆಧ್ಯಾತ್ಮಿಕ ಗುರುಗಳಾಗಿ ಅದಮಾರ ಶ್ರೀಗಳಾದ ವಿಶ್ವಪ್ರಿಯ ತೀರ್ಥರು ನಮ್ಮ ಆಧ್ಯಾತ್ಮಿಕ ಗುರುಗಳು. ಹಾಗೆಯೇ ನಮ್ಮ ಮೂಲ ಗುರುಗಳು ಶ್ರೀ ಸತ್ಯಾತ್ಮ ತೀರ್ಥರು. ಇವರ ಅನುಗ್ರಹದಿಂದ, ಹರಿವಾಯುಗಳ ಅನುಗ್ರಹದಿಂದ ನಾನು ಶಾಸ್ತ್ರದ ಅಧ್ಯಯನದಲ್ಲಿ ತೊಡಗಿ, ರಾಯರ ಕೃಪೆಯಿಂದ ಶಾಂತ ಅಧ್ಯಯನದಲ್ಲಿ ನಿರಂತರವಾಗಿ ತೊಡಗಿ ಈಗ ಪಾಠ ಪ್ರವಚನಗಳಲ್ಲಿಯೇ ನನ್ನನ್ನು ತೊಡಗಿಸಿಕೊಂಡಿದ್ದೇನೆ ಒಂದು 5-6 ವರ್ಷಗಳಿಂದ. ಈಗ ನ್ಯಾಯಸುಧಾ ಪಾಠ ಹಾಗೂ ಚಂದ್ರಿಕಾ ಪಾಠಗಳು ನಡೀತಾ ಇದೆ. ಹಾಗೆ ಅನೇಕ ಗ್ರಂಥಗಳ ಪಾಠಗಳು, ಪ್ರವಚನಗಳು, ಮಾಲಿಕೆಗಳು ಅನೇಕ ಮಠಗಳಲ್ಲಿ ನಡೆಯುತ್ತಾ ಇದೆ. ಹಾಗಾಗಿ ಈ ಜೀವನವನ್ನು ಈ ರಾಯರ ಸೇವೆಗೆ, ರಾಯರ ಅಂತರ್ಗತ ಮುಖ್ಯ ಪ್ರಾಣದ ಅಂತರ್ಗತ ಲಕ್ಷ್ಮೀನಾರಾಯಣನ ಸೇವೆಗೆ ಮುಳುಪಿಡಲು, ಅವನಲ್ಲಿ ಭಕ್ತಿಯನ್ನು ಮಾಡಲು, ಭಕ್ತಿ ಬೆಳೆಸಲು, ಜನರಿಗೆ ಅದನ್ನು ತಿಳಿಸಲು, ಆ ಶಾಸ್ತ್ರಗಳ ಸಂದೇಶವನ್ನು ತಿಳಿಸಲು ನನ್ನ ಮುಂದಿನ ಜೀವನವನ್ನು ಮುಡುಪಾಗಿಡಬೇಕು ಅಂತ ನಿಶ್ಚಯಿಸಿದ್ದೇನೆ. ಅದರ ಪ್ರಕಾರ ಗುರು ಹಿರಿಯರು ಹೇಗೆ ಕರೆದುಕೊಂಡು ಹೋಗ್ತಾರೋ ಆ ರೀತಿಯಲ್ಲಿ ಸಾಕ್ತೇನೆ. ಈ ಒಂದು ಕಾರ್ಯಕ್ರಮವನ್ನ ಮುಂದಿಸುವ ಮುಂಚೆ ಇರಾನ್ ಹಾಗೂ ಇಸ್ರೇಲ್ನ ಅಮೆರಿಕ ಮಧ್ಯೆ ನಡೆಯುತ್ತಿರುವಂತಹ ಈ ಯುದ್ಧ ಗಂಭೀರವಾಗಿ ನಾವು ನೋಡೋದಾದ್ರೆ, ಈ ಜಗಳ ಬೇಕಾಗಿಲ್ಲ, ಆದ್ರೂ ಕೂಡ ಏನೋ ಒಂದು ಪರಿಸ್ಥಿತಿ, ಕೃಷ್ಣನ ಒಂದು ಸಂಧಾನ ಕೂಡ ಆಗಲಿಲ್ಲ ಆ ಒಂದು ಯುಗದಲ್ಲಿ. ಅಂತ ಯುಗದಲ್ಲಿ ಕೂಡ ಇದು ಕೂಡ ನಡೀತಾ ಇದೆ. ಆದ್ರೆ ಸತ್ಯಕ್ಕೆ ಜಯ ಸಿಗ್ಲಿ, ಅದಕ್ಕಿಂತ ಮುಂಚೆ ಈ ಯುದ್ಧಗಳು ಬೇಡ ಅನ್ನೋದನ್ನ ಅಭಿಪ್ರಾಯವನ್ನ ನಾವು ಈ ರಾಯರ ಭಕ್ತ ಚಾನಲ್ನಿಂದ ನಾವು ವ್ಯಕ್ತಪಡಿಸ್ತಾ ಇದ್ದೇವೆ. ಆದಷ್ಟು ಭಗವಂತ ಅದನ್ನ ನಿರ್ವಹಿಸ್ಲಿ, ಅದನ್ನ ಒಂದು ಶಾಂತಿ ರೂಪದಲ್ಲಿ ತರಲಿ ಅಂತ ಭಗವಂತನಲ್ಲಿ ಹೇಳ್ಕೊಂತ, ಗುರುಗಳೇ, ಈ ಒಂದು ನಮ್ಮ ಹಿಂದೂ ಧರ್ಮದ ಒಂದು ಗ್ರಂಥಗಳಲ್ಲಿ ಮಹಾಭಾರತ ಹಾಗೂ ಭಗವದ್ಗೀತೆ ತುಂಬಾ ಪ್ರಾಮುಖ್ಯತೆ ಹೊಂದಿದೆ. ರಾಮಾಯಣ ಹಾಗೂ ಭಗವದ್ಗೀತೆ ಈ ಒಂದು ಆ ಒಂದು ವಿಷಯದ ಬಗ್ಗೆ ನಾನು ಒಂದೆರಡು ಪ್ರಶ್ನೆಯನ್ನ ಕೇಳ್ತೇನೆ, ಅದನ್ನ ವಿತರಿಸುವಂತಾಗಿ. ಈ ಒಂದು ಮಹಾಭಾರತ ಅಂದ್ರೆ ಕೇವಲ ಯುದ್ಧದ ಕಥೆನ ಅಥವಾ ಒಂದು ಮಾನವನ ಜೀವನದ ಒಂದು ಮಾರ್ಗದರ್ಶನ? ಮಹಾಭಾರತ ಹಾಗೂ ರಾಮಾಯಣ ಎರಡು ಕಥೆಗಳಲ್ಲ, ಇತಿಹಾಸಗಳು, ನಡೆದ ಘಟನೆಗಳು. ಮಹಾಭಾರತ ಬಾರಿ ಯುದ್ಧದ ಕಥೆಯಾಗಿಲ್ಲ. ಅದನ್ನು ಹೇಗಾಗ್ತಾ ಇದೆ ಅಂದ್ರೆ, ಈಗಿನ ಸಾಮಾಜಿಕದಲ್ಲಿ, ಈಗಿನ ದೂರದರ್ಶನದಲ್ಲೆಲ್ಲ ಅದು ಯುದ್ಧದ ಕಥೆ ಅಂತಾನೆ ಚಿತ್ರಿಸ್ತಾ ಇದ್ದಾರೆ ಹೊರತುನು ಅದರಲ್ಲಿರುವ ಸಂದೇಶಗಳನ್ನು ಅಳವಡಿಸಿಕೊಳ್ಳುವ ಯಾರು ಪ್ರಯತ್ನ ಮಾಡ್ತಾ ಇಲ್ಲ. ಹಾಗಾದ್ರೆ ಈ ಮಹಾಭಾರತವನ್ನ 5ನೇ ವೇದ ಅಂತನೂ ಕೂಡ ಕರೀತಾರೆ. 5ನೇ ವೇದ ಅಂತ ಮಹಾಭಾರತಕ್ಕೆ ಯಾಕೆ ಕರೀತಾರೆ ಅಂತಂದ್ರೆ, ವೇದಗಳಲ್ಲಿ ಏನು ಹೇಳಿದ್ದಾರೋ ಅದಕ್ಕಿಂತ ಜಾಸ್ತಿ ಆದರ್ಶಗಳು ಮಹಾಭಾರತದಲ್ಲಿ ಇದೆ. ಮಹಾಭಾರತದಲ್ಲಿ ಅದನ್ನ ರಾಘವೇಂದ್ರ ಸ್ವಾಮಿಗಳು ತಮ್ಮ ಪ್ರಾತಃ ಸಂಕಲ್ಪದಲ್ಲಿ ವೇದೋಕ್ತ ತದನೋಕ್ತ ಭಾರತೋಕ್ತ, ವೇದಗಳಲ್ಲಿ ಹೇಳಿದ್ದು ಕೂಡ ಭಾರತದಲ್ಲಿ ಇದೆ ಅನ್ನುವ ಮಟ್ಟಕ್ಕೆ ಹೇಳಿದ್ದಾರೆ. ಅದರಲ್ಲಿ ರಾಘವೇಂದ್ರ ಸ್ವಾಮಿಗಳು ಅದರ ಪ್ರಾತಃ ಸಂಕಲ್ಪ ಗದ್ಯ ಅನ್ನೋ ಗ್ರಂಥದಲ್ಲಿ ಹೇಳಿದ್ದಾರೆ. ಹಾಗೇನೆ ಮಹಾಭಾರತದಲ್ಲಿ ದೃಷ್ಟಾಂತ ಸಹಿತವಾಗಿ ಹೇಳಿದ್ದಾರೆ. ಈಗ ದೃಷ್ಟಾಂತ ಸಹಿತವಾಗಿ ಹೇಗೆ ಹೇಳಿದ್ದಾರೆ ಅಂದ್ರೆ ನೋಡಿ, ಹರಿ ಸರ್ವೋತ್ತಮವನ್ನು ದೃಷ್ಟಾಂತ ಸಹಿತ ಮಹಾಭಾರತದಲ್ಲಿ ಹೇಳಿದ್ದಾರೆ. ಹೇಗೆ ಹೇಳಿದ್ದಾರೆ? ರಾಜಸೂಯ ಯಾಗ ನಡೀತು. ರಾಜಸೂಯ ಯಾಗದಲ್ಲಿ ಯಾರಿಗೆ ಅಗ್ರ ಪೂಜೆ ಮಾಡಬೇಕು ಅಂದಾಗ ಎಲ್ಲಾ ಹಿರಿಯರು, ಗುರುಗಳು ಎಲ್ಲಾ ಸೇರಿದ್ದಾಗ ಕೃಷ್ಣನಿಗೆ ಅಗ್ರ ಪೂಜೆ ಮಾಡಿದರು. ಯಾಕೆ ಮಾಡಿದ್ರು? ಕೃಷ್ಣನೇ ಸರ್ವೋತ್ತಮ ಅನ್ನೋದಲ್ಲಿ ತೋರಿಸಿದರು. ಇದು ನಾವು ತಿಳ್ಕೊಳ್ಬೇಕು. ವೇದದಲ್ಲಿ ಹೇಳಿರೋದು ಹರಿ ಸರ್ವೋತ್ತಮ ಅಂತಾನೆ, ಇನ್ನು ಹೇಳಿರೋದು ಅದು ದೃಷ್ಟಾಂತ ಬರುತ್ತೆ. ಆಮೇಲೆ ವಾಯು ಜೀವೋತ್ತಮ ಅನ್ನೋದನ್ನು ತೋರಿಸ್ತಾರೆ. ಭೀಮಸೇನ ದೇವರ ಬಲಗಳನ್ನು ತೋರಿಸ್ತಾರೆ. ಭೀಮಸೇನ ದೇವರ ಅಚಲ ಭಕ್ತಿಗಳನ್ನು ತೋರಿಸ್ತಾರೆ. ಹನುಮ, ಭೀಮ, ಮಧ್ವ ಅನ್ನುವುದು ವೇದದಲ್ಲಿ ಬಂದಿದೆ. ಮುಖ್ಯ ಪ್ರಾಣದ ಅವತಾರಗಳು.
ಹಾಗಾಗಿ ಭೀಮಸೇನ ದೇವರ ಬಲ, ಭೀಮಸೇನ ದೇವರ ತಿಳುವಳಿಕೆ, ಭೀಮಸೇನ ದೇವರ ಭಾಗವತ ಧರ್ಮ. ಅವರ ಹಾಗೆ ಭಾಗವತ ಧರ್ಮವನ್ನು ಆಚರಿಸಿದವರು ಯಾರೂ ಇಲ್ಲ. ಅರ್ಜುನನೂ ಇಲ್ಲ, ಧರ್ಮರಾಯನೂ ಇಲ್ಲ, ಯಾರೂ ಇಲ್ಲ. ಅವರ ಹಾಗೆ ಭಾಗವತ ಧರ್ಮ ಆಚರಿಸಲಿಕ್ಕೆ ಯಾರಿಗೂ ಬರಲ್ಲ. ಹಾಗಾಗಿ ಆ ವಾಯು ಜೀವೋತ್ತಮತ್ವವನ್ನೂ ದೃಷ್ಟಾಂತ ಸಹಿತ ತೋರಿಸಿದ್ರು ಅಲ್ಲಿ, ಅದು ತೋರಿಸಿದ್ರು. ಆಮೇಲೆ ಇನ್ನೇನು ತೋರಿಸಿದ್ರು ದೃಷ್ಟಾಂತ ಪ್ರಕಾರ ಅಂತಂದ್ರೆ, ನೋಡಿ, ದುಷ್ಟರ ಸಂಘ ಮಾಡಬಾರದು. ದುಷ್ಟರ ಸಂಘ ಮಾಡಿದರೆ ದುಷ್ಟರು ಏನು ಪಾದಕಿಗಳು ಏನು ಪಾಪ ಮಾಡ್ತಾರೋ ಅದರಲ್ಲಿ ಪಾಲು ನಮ್ಗೆ ಸಿಗತ್ತೆ. ಅಂದ್ರೆ ಅವರ ಜೊತೆಗಿದ್ರು ಕೂಡ, ಅವ್ರ ಜೊತೆಗಿದ್ರು ಸಿಗತ್ತೆ. ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ತಾರೆ, ನನ್ನ ಪಾಡಿಗೆ ನಾನು ಇರ್ತೀನಿ ಅಂತಂದ್ರೆ ಅವ್ನ ಶಾಸ್ತ್ರ ಒಪ್ಪಲ್ಲ. ಯಾಕೆಂದ್ರೆ ಅವನ ಸಹವಾಸ ಮಾಡ್ತೀಯ ಅಂದ್ರೆ ಅವನ ನೆಗೆಟಿವ್ ಎನರ್ಜಿ ಇರತ್ತಲ್ಲ ನಿನಗೆ ಬರುತ್ತೆ. ಹೌದು, ಖಂಡಿತ. ಹಾಗಾಗಿ ಆ ದುಷ್ಟರ ಸಹವಾಸ ಮಾಡಬಾರದು, ತಾನೂ ದುಷ್ಟನಾಗಬಾರದು. ದುಷ್ಟರ ಸಹವಾಸವನ್ನು ಮಾಡಿದರೂ ಏನಾಗುತ್ತೆ ಅನ್ನೋದನ್ನ ಭೀಷ್ಮಾಚಾರ್ಯರಿಗೆ ತೋರಿಸಿದರು ಅಲ್ವಾ? ಅದು ಒಂದು ನಿದರ್ಶನ. ಆಮೇಲೆ ದುಷ್ಟರ ಮನೆಯಲ್ಲಿ, ಭಗವದ್ವೇಷಿಗಳ ಮನೆಯಲ್ಲಿ ನೀರನ್ನು ಕೂಡ ಕುಡಿಯಬಾರದು ಅಂತ ಶಾಸ್ತ್ರದಲ್ಲಿ ಹೇಳಿದೆ. ಯಾಕೆಂದ್ರೆ ನಾವೇನಂತೀವಿ, ಸಾಮಾನ್ಯ ಮನೆಗಳಲ್ಲಿ ಏನಂತೀವಿ, ಹಾಲಿಗೆ ದೋಷ ಇಲ್ಲ, ಹಾಲು ಕುಡಿದವ್ರಿಗೆ ದೋಷ. ನಾವು ಅದನ್ನೇ ಹೇಳ್ತೀವಿ, ಹಾಲಿಗೆ ದೋಷ ಇಲ್ಲ, ಕುಡಿಬಹುದು. ಹಾಲಿಗೆ ದೋಷ ಬರಲ್ಲ, ಹಾಲನ್ನು ಕುಡಿದವರಿಗೆ ದೋಷ, ಖಂಡಿತ ಅಲ್ವಾ? ಹಾಗಾಗಿ ನೋಡಿ, ಅಲ್ಲಿ ಭೀಷ್ಮಾಚಾರ್ಯರು ಕೌರವರ ಅನ್ನ ಊಟ ಮಾಡಿದ್ರು, ಹೌದಾ? ಕರ್ಣ ಕೌರವರ ಅನ್ನ ಊಟ ಮಾಡುವ, ದೋಷ ಬಂದವರಿಗೆ ದೋಷಗಳಾದವು. ದ್ರೌಪದಿಯ ಮಾನಭಂಗದಲ್ಲಿ ತಾವು ಅಲ್ಲಿ ಕುಳಿತುಕೊಂಡು ಅವನ ಪರವಾಗಿ ಇದ್ದಿದ್ದಕ್ಕೆ ಅವರು ಯುದ್ಧ ಮಾಡಿ ಸಾಯುವ ಪ್ರಸಂಗ ಬಂತು. ಕೃಷ್ಣ ಕ್ಷಮಿಸ್ಲಿಲ್ಲ ಅವ್ರಿಗೆ, ಕ್ಷಮಿಸೋದಿಲ್ಲ ಅಂದ. ಯಾಕೆಂದ್ರೆ ನೀವು ನಿಮ್ಮ ಭಗವದ್ವೇಷಿಗಳು ಏನಾದ್ರೂ ಮಾತಾಡ್ತಾ ಇದ್ರೆ ನಿಮಗೆ ಹಿಡಿಸ್ಲಿಲ್ಲ ಅಂತಂದ್ರೆ ಎದ್ದು ವಿರೋಧಿಸಬೇಕು, ವಿರೋಧಿಸುವ ಶಕ್ತಿ ಇರಬೇಕು. ಇಲ್ಲ ಅಂದ್ರೆ ಅಲ್ಲಿಂದ ತ್ಯಾಗ ಮಾಡ್ಬೇಕು, ಹೊರಗಡೆ ಬರ್ಬೇಕು. ಅಲ್ಲೇ ಕೂತ್ಕೊಂಡ್ರೆ ನೀವು ಒಪ್ಪಿದ್ದೀರಾ ಅಂತ ಅರ್ಥ. ನಾನು ಅದೇ ಪ್ರಶ್ನೆ ಕೇಳಂತಿದ್ದೆ, ಈ ಕೃಷ್ಣ ದುಷ್ಟನ ಈಗ ಒಂದು ದುರಂತ ನಾಯಕನ ಅಂತ ಕೇಳ. ಕರ್ಣ ನೋಡಿ, ದುರಂತ ನಾಯಕ ಅಂತ ಬಿಂಬಿಸ್ತಾ ಇದ್ದಾರೆ. ನಾಯಕ ಅಲ್ಲ ಅವನು, ದುರಂತ ನಾಯಕ ಅಲ್ಲ. ಯಾಕೆಂದ್ರೆ ಕರ್ಣ ಸ್ವಭಾವತಃ ಸೂರ್ಯನ ಅವತಾರ, ಸೂರ್ಯನ ಅಂಶ. ಸೂರ್ಯನ ಅಂಶ ಇರಬೇಕಾದ್ರೆ ನೋಡಿ, ಹಿಂದೆ ತ್ರೇತಾಯುಗದಲ್ಲಿ ಸುಗ್ರೀವ ಆಗಿದ್ದ, ಈಗ ಕರ್ಣನಾದ. ಅವನಿಗೆ ಯಾಕೆ ಆ ಆಪತ್ತುಗಳು ಬರ್ತಾ ಇದ್ವು ಅಂದ್ರೆ, ತ್ರೇತಾಯುಗದಲ್ಲಿ ಸುಗ್ರೀವನಾಗಿದ್ದಾಗ ಅವನು ಹನುಮಂತನ ಪಾದವನ್ನು ಹಿಡಿದಿದ್ದ. ಹನುಮಂತ ಮುಖ್ಯ ಪ್ರಾಣ ದೇವರು. ದೇವರ ಹತ್ತಿರ ನಾವು ನೇರವಾಗಿ ಹೋಗ್ಲಿಕ್ಕಾಗಲ್ಲ, ಗುರುಗಳ ಮುಖಾಂತರನೇ ಹೋಗಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಹನುಮಂತನ ಪಾದ ಹಿಡಿದು ಅವನು ರಾಮನ ಮಿತ್ರತ್ವ ಬೆಳೆಸಿದ. ಇಲ್ಲಿ ಕರ್ಣ ಏನು ಮಾಡದ, ಭೀಮಸೇನ ದ್ವೇಷ ಬೆಳೆಸಿಕೊಂಡ ಕೃಷ್ಣ ಒಪ್ಪಲಿಲ್ಲ. ಇದು ದುರಂತ ನಾಯಕ ಅಲ್ಲ. ನೀವು ದುಷ್ಟರ ಸಹವಾಸ ಮಾಡಿದ್ದೀರಾ, ಒಂದು ಹೆಣ್ಣಿಗೆ ಅಪಮಾನ ಮಾಡಬೇಕಾದ್ರೆ ನೀವು ಅಲ್ಲಿದ್ದೀರಾ, ಅವಹೇಳನ ಮಾಡಿದ್ದೀರಾ, ನಿಮ್ಮನ್ನು ನಾನು ಎಂದೂ ಕ್ಷಮಿಸುವುದಿಲ್ಲ. ಗುರುಗಳೇ, ನೀವು ಒಳ್ಳೆಯವರಾದರೂ ಕೂಡ ಯಾರಿಗೂ ಕೂಡ ಭಗವಂತ ಕ್ಷಮಿಸುವಲ್ಲ. ಅವರ ಅಪರಾಧಗಳಿಗೆ ಅವರು ಹೊಣೆ ಆಗಲೇಬೇಕು. ಈ ನಿಮಗೆ ಭೀಷ್ಮನ ಮರಣದ್ದು ಅಂತಂದ್ರೆ, ಭೀಷ್ಮನಿಗೆ ಇಚ್ಛಾ ಮರಣದ ವರ ಇದೆ. ಭೀಷ್ಮನಿಗೆ ಅವನು ಯಾವಾಗ ಇಚ್ಛಿಸ್ತಾನೋ ಅವಾಗ ಮರಣ ಭೀಷ್ಮನಿಗೆ. ಅವನಿಗೆ ಬೇರೆ ಯಾರು ಸಾಯಿಸ್ಲಿಕ್ಕೆ ಆಗಲ್ಲ. ಬಟ್ ಹುಟ್ಟವನು ಸಾಯ್ಲೇಬೇಕು, ಹುಟ್ಟಿದ ಮೇಲೆ ಅವನು ಸಾಯ್ಲೇಬೇಕು. ಅದು ತಪ್ಪಿಸ್ಲಿಕ್ಕೆ ಆಗಲ್ಲ ಯಾರಿಂದ. ಬಟ್ ಮರಣವನ್ನ ಅವನ ಇಚ್ಛೆ ಮಾಡ್ಕೋಬಹುದು. ಅವನು ಇಚ್ಛೆಗೆ ಮಾಡ್ಕೊಂಡಿದ್ದಾನೆ, ಅವನು ವರ ಸಿಕ್ಕಿದೆ ಅವನ ತಂದೆಯಿಂದ, ಇಚ್ಛಾ ಮರಣ ಆಗ್ಬೇಕು. ಅವನ ಇಚ್ಛಾ ಮರಣ ಆಗ್ಲಿಕ್ಕೆ ಯಾಕೆ ಅವ್ರು ಅಷ್ಟು ಲೇಟ್ ಮಾಡಿದ್ರು? ಅವ್ರು ಅವಾಗಲೇ ಹೋಗ್ಬೋದಾಗಿತ್ತಲ್ಲ ಅಂತಂದ್ರೆ, ಅವರ ರಕ್ತದಲ್ಲಿ ದುರ್ಯೋಧನನ ಅನ್ನಗಳಿತ್ತು. ದುರ್ಯೋಧನನ ಸಹವಾಸದಿಂದ ಏನು ತಿಂದಿದ್ರು ಅವೆಲ್ಲ ರಕ್ತ ಇತ್ತು. ಮನೆಗೆ ಭೀಷ್ಮಾಚಾರ್ಯ ಕೇಳಿದಾಗ ಕೃಷ್ಣ ಕೇಳ್ತಾನೆ, ಅವರು ವಿಷ್ಣು ಸಹಸ್ರನಾಮದ್ದು ಟೈಮ್ನಲ್ಲಿ ಕೇಳಿದಾಗ ಭೀಷ್ಮಾಚಾರ್ಯ ಹೇಳ್ತಾನೆ, ನಾನು ಈಗ ಶುದ್ಧ ಆಗಿದ್ದೇನೆ. ಯಾಕೆಂದ್ರೆ ಇಷ್ಟು ಬಾಣ ಬಿಟ್ಟಿದ್ದೀಯಲ್ಲ, ಎಲ್ಲ ರಕ್ತ ಹೋಯ್ತು, ದುರ್ಯೋಧನನ ಅನ್ನದ ದೋಷ ಎಲ್ಲ ಹೋಗ್ಬಿಡ್ತು ನನಗೆ, ಅದಕ್ಕೆ ನಿನ್ನ ಪ್ರಜ್ಞೆ ಬರುತ್ತೆ ಅಂತ. ಇದು ಭೀಷ್ಮನ ಇಚ್ಛಾ ಮರಣ ಆವಾಗ ತಗೊಂಡ್ರು. ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು. ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ. ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ. ರಾಯರ ಭಕ್ತ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್, ಥ್ರೆಡ್ಸ್,
ಯೂಟ್ಯೂಬ್, ಟೆಲಿಗ್ರಾಮ್ ಚಾನೆಲ್, ವಾಟ್ಸ್ಆಪ್ ಚಾನೆಲ್, ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ. ಓಂ ಶ್ರೀ ರಾಘವೇಂದ್ರಾಯ ನಮಃ.